ಹಾಯ್ ಫ್ರೆಂಡ್ಸ್, ಇವತ್ತು ಯು ಪಿ ಎಸ್ ಸಿದು ಮೇನ್ಸ್ ಎಕ್ಸಾಮ್ ಸಿಲೆಬಸ್ ಏನೇನು ಅಂತ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಯು ಪಿ ಎಸ್ ಸಿ ಮೀನ್ಸ್ ಯಾವ ಸಿಲೆಬಸ್ ಇರುತ್ತೆ, ಮತ್ತು ಯಾವ ಟಾಪಿಕ್ಗಳು ಬರ್ತವೆ, ಮತ್ತು ಯಾವ ಟಾಪಿಕ್ಗಳು ಓದಬೇಕು ಅನ್ನೋದನ್ನು ಹೇಳ್ತೀನಿ ಬನ್ನಿ ಫ್ರೆಂಡ್ಸ್. ಅದರಲ್ಲಿ ಮೇನ್ಸಲ್ಲಿ ಫಸ್ಟ್ ಬರೋದು ಫ್ರೆಂಡ್ಸ್ ಎಸ್ ಎ ಬರುತ್ತೆ ಫ್ರೆಂಡ್ಸ್. ಎಸ್ ಎ ಆದಮೇಲೆ ಜಿ ಎಸ್ ಪೇಪರ್ 1 ಅಂತ ಬರುತ್ತೆ. ಜಿ ಎಸ್ ಪೇಪರ್ 1ದಾಗ ಸಾಂಸ್ಕೃತಿಕ ಮತ್ತು ಕಲೆ ಮತ್ತು ಸಾಹಿತ್ಯ ಅದರ ಬಗ್ಗೆ ಬರುತ್ತೆ ಫ್ರೆಂಡ್ಸು. ನೆಕ್ಸ್ಟು ಇತಿಹಾಸ ಬರುತ್ತೆ. ಇತಿಹಾಸದಾಗ ಪ್ರಾಚೀನ ಇತಿಹಾಸ ಮತ್ತು ಆಧುನಿಕ ಇತಿಹಾಸ ಅಂತ ಬರುತ್ತೆ ಫ್ರೆಂಡ್ಸ್ ಇದ್ರಾಗ. ಇದಾಗಿದ ಮೇಲೆ ಕೆಳಗಡೆ ಭೂಗೋಳಶಾಸ್ತ್ರ ಬರುತ್ತೆ. ಭೂಗೋಳಶಾಸ್ತ್ರದಾಗ ಭಾರತದ ಭೂಗೋಳಶಾಸ್ತ್ರ ಮತ್ತು ವರ್ಲ್ಡ್ ಜಿಯೋಗ್ರಫಿ ಎರಡು ಬರುತ್ತೆ ಫ್ರೆಂಡ್ಸು. ಅದಾಗಿದ ಮೇಲೆ ಸಮಾಜ ಬರುತ್ತೆ. ಸಮಾಜದಾಗ ಇದರ ಟಾಪಿಕ್ ಯಾವ್ದು ಬರ್ತಾ, ಮಹಿಳೆಯರು, ಜನಸಂಖ್ಯೆ ಮತ್ತು ವೈವಿಧ್ಯತೆ ಅದು ಬರುತ್ತೆ ಫ್ರೆಂಡ್ಸು. ಇದು ಒಂದನೇದು ಜಿ ಎಸ್ ಪೇಪರ್ 1 ಐತೆ ಫ್ರೆಂಡ್ಸ್. ಇದರ ಜಿ ಎಸ್ ಪೇಪರ್ 2 ಬರುತ್ತೆ. ಜಿ ಎಸ್ ಪೇಪರ್ 2ದಾಗ ಒಂದನೇದು ಸಂವಿಧಾನ ಮತ್ತು ರಾಜಕೀಯ ಬರುತ್ತೆ. ಅದಾದಮೇಲೆ ಕೆಳಗಡೆ ಸರ್ಕಾರದ ಯೋಜನೆಗಳು ಬರ್ತಾವೆ. ಸರ್ಕಾರದ ಯೋಜನೆಗಳು ಬರ್ತವೆ ಫ್ರೆಂಡ್ಸ್. ಕೆಳಗಡೆ ಸಾಮಾಜಿಕ ನ್ಯಾಯದ ಬಗ್ಗೆ ಬರುತ್ತೆ ಫ್ರೆಂಡ್ಸ್. ಆದಮೇಲೆ ಲಾಸ್ಟ್ ಕೆಳಗಡೆ ಅಂತಾರಾಷ್ಟ್ರೀಯ ಸಂಬಂಧಗಳು ಬರುತ್ತೆ. ಅದ್ರ ಬಗ್ಗೆ ಕೇಳ್ತಾರೆ, ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಕೇಳ್ತಾರೆ ಫ್ರೆಂಡ್ಸ್. ಅದಾದಮೇಲೆ ಜಿ ಎಸ್ ಪೇಪರ್ 2 ಐತೆ ಫ್ರೆಂಡ್ಸ್. ಜಿ ಎಸ್ ಪೇಪರ್ 3ದಾಗ ಇದ್ರಾಗ ಆರ್ಥಿಕತೆ ಬರುತ್ತೆ ಫ್ರೆಂಡ್ಸು. ಆರ್ಥಿಕತೆ ಮ್ಯಾಗ ಕೇಳ್ತಾರೆ, ಎಕನಾಮಿಕ್ ಮ್ಯಾಗ ಕೇಳ್ತಾರೆ. ಎಕನಾಮಿಕ್ ಆದಮೇಲೆ ಕೆಳಗಡೆ ಕೃಷಿ ಬರುತ್ತೆ ಫ್ರೆಂಡ್ಸ್. ಕೃಷಿ ಬಗ್ಗೆ ಒಂದು ಸ್ವಲ್ಪ ಕೇಳ್ತಾರೆ. ಕೃಷಿ ಟಾಪಿಕ್ ಬಗ್ಗೆ ಕೇಳ್ತಾರೆ. ಮತ್ತು ಅದಾದಮೇಲೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬರುತ್ತೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮೇಲೆ ಕ್ವಶನ್ ಕೇಳ್ತಾರೆ. ಅದ್ರ ಮೇಲೆ ಕೇಳ್ತಾರೆ ಫ್ರೆಂಡ್ಸ್. ಅದಾದಮೇಲೆ ಪರಿಸರದ ಮೇಲೂ ಕೇಳ್ತಾರೆ. ಎನ್ವೈರ್ಮೆಂಟ್ ಅದ್ರ ಮೇಲೆ ಕೇಳ್ತಾರೆ ಫ್ರೆಂಡ್ಸು. ಇದಾಗಿದ ಮೇಲೆ ಡಿಸ್ಟಿಗೇಷನ್ ಮತ್ತು ಸೆಕ್ಯೂರಿಟಿ ಅಂತಂದು ಅದ್ರ ಮೇಲೇನು ಆ ಟಾಪಿಕ್ ಮೇಲೂ ಕ್ವಶನ್ ಬರ್ತಾವೆ ಫ್ರೆಂಡ್ಸ್. ಇನ್ಮೇಲೆ ಅದಾದಮೇಲೆ ಲಾಸ್ಟ್ ಜಿ ಎಸ್ 4 ಬರುತ್ತೆ ಫ್ರೆಂಡ್ಸ್. ಜಿ ಎಸ್ 4ದು ಎಥಿಕ್ಸ್ ಬರುತ್ತೆ ಫ್ರೆಂಡ್ಸ್. ಎಥಿಕ್ಸ್ ಅಂದರೆ ನೈತಿಕತೆ ಇದೆ ಫ್ರೆಂಡ್ಸ್. ನೈತಿಕತೆ ಬರುತ್ತೆ. ನೈತಿಕತೆದಾಗ ನೀತಿ ಮೌಲ್ಯಗಳನ್ನು ಯಾವ ರೀತಿಗಳು ಇರ್ತವೆ, ಆ ರೀತಿಗಳನ್ನು ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಬರುತ್ತೆ ಫ್ರೆಂಡ್ಸು. ಅದಾಗಿದ ಮೇಲೆ ಪ್ರಾಮಾಣಿಕತೆ, ಭಾವನಾತ್ಮಕ ಬುದ್ಧಿವಂತಿಕೆ ಮತ್ತು ಒಂದು ಸ್ವಲ್ಪ ಕೇಸ್ ಸ್ಟಡಿಗಳನ್ನು ಬರ್ತವೆ ಫ್ರೆಂಡ್ಸ್. ಕೇಸ್ ಸ್ಟಡಿ ಇದು ಮಾಡಬೇಕಾಗತ್ತೆ. ಅದಾಗಿದ ಮೇಲೇ ಇದರಲ್ಲಿ ಆಪ್ಷನಲ್ ಬರ್ತವೆ ಫ್ರೆಂಡ್ಸ್. ಲಾಸ್ಟ್ ಅದರಲ್ಲಿ 2 ಪೇಪರ್ ಬರ್ತವೆ ಫ್ರೆಂಡ್ಸ್ ಆಪ್ಷನಲ್ದಾಗ. ಇದು ನಿಮ್ಮ ಆಯ್ಕೆಗೆ ಬಿಟ್ಟಿದ್ದು ಫ್ರೆಂಡ್ಸ್. ನೀವು ಯಾವ ಥರ ಸಬ್ಜೆಕ್ಟ್ ಚೂಸ್ ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಇದ್ರಾಗ ಹಿಸ್ಟ್ರಿ ಇರುತ್ತೆ, ಜಿಯೋಗ್ರಫಿ ಬರ್ತಾ, ಮತ್ತು ಕನ್ನಡ ಲಿಟ್ರೇಚರ್ ಕನ್ನಡನೂ ಬರುತ್ತೆ ಫ್ರೆಂಡ್ಸ್. ಇದರಲ್ಲಿ ಯಾವುದೋ ಒಂದು ಟಾಪಿಕನ್ನು ನಿಮಗೆ ಇಂಟ್ರೆಸ್ಟ್ ಇರೋ ಟಾಪಿಕನ್ನು ಚೂಸ್ ಮಾಡ್ಕೊಂಡು ಮಾಡೋದಿರುತ್ತೆ ಫ್ರೆಂಡ್ಸ್. ಇಷ್ಟಿದೆ ಫ್ರೆಂಡ್ಸ್. ಟೋಟಲಿ ಲಾಸ್ಟು ಆಪ್ಷನಲ್ ಇರುತ್ತೆ. ಟೋಟಲ್ 9 ಪೇಪರ್ ಇರುತ್ತೆ ಫ್ರೆಂಡ್ಸ್. ಇದರಲ್ಲಿ ಟೋಟಲ್ 9 ಪೇಪರ್ಸ್ ಇರ್ತವೆ. ಫ್ರೆಂಡ್ಸ್. ಇದರಲ್ಲಿ ಕೆಳಗಡೆ ಟೋಟಲ್ 9 ಪೇಪರ್ಸ್ ಇರ್ತವೆ ಫ್ರೆಂಡ್ಸ್. ಲಾಸ್ಟ್ ಕೆಳಗಡೆ ಏನೋ ಪರ್ಸ್ನಾಲಿಟಿ ಟೆಸ್ಟ್ ಇರುತ್ತೆ ಫ್ರೆಂಡ್ಸ್. ಇದು 275 ಮಾರ್ಕ್ಸಿಗೆ ಇರುತ್ತೆ ಫ್ರೆಂಡ್ಸ್. ಇದು ಟೋಟಲ್ ಮಾರ್ಕ್ಸ್ ಫ್ರೆಂಡ್ಸ್ 2025 ಟೋಟಲ್ ಮಾರ್ಕ್ಸ್ ಇರುತ್ತೆ ಫ್ರೆಂಡ್ಸ್. ಇದು 2025 ಟೋಟಲ್ ಮಾರ್ಕ್ಸ್ ಇರುತ್ತೆ ಫ್ರೆಂಡ್ಸ್. ಇದರಲ್ಲಿ ಏಷ್ಯಾ ಕೇಳ್ತಾರೆ ಫ್ರೆಂಡ್ಸ್. ಏಷ್ಯಾದ ಮ್ಯಾಗ ಒಂದು ಸ್ವಲ್ಪ ಟಾಪಿಕ್ ಕೊಟ್ಟಿರ್ತಾರೆ. ಏಷ್ಯಾ ಟಾಪಿಕ್ ಒಂದು ಸ್ವಲ್ಪ ಬಿಡಿಸ್ಬೇಕಾಗತ್ತೆ ಫ್ರೆಂಡ್ಸ್. ಯಾವುದಾರ ಒಂದು ಈಗ ಮಹಿಳೆಯರ ಮೇಲೆ ಕೇಳ್ತಾರೆ. ಮಹಿಳೆಯರ ಸಬಲೀಕರಣ ಅಂತಂದು ಅದ್ರ ಮೇಲೆ ಕೇಳ್ತಾರೆ ಫ್ರೆಂಡ್ಸು. ಮತ್ತು ಇದು ಜನಸಂಖ್ಯೆ ಮೇಲೂ ಕೇಳ್ತಾರೆ. ಜನಸಂಖ್ಯೆ ಯಾವುದ್ರ ಮೇಲೆ ಇರ್ತದೆ, ಜನಸಂಖ್ಯೆ ಮೇಲೆ ಕೇಳ್ತಾರೆ ಫ್ರೆಂಡ್ಸ್. ಅದ್ರ ಮೇಲೂ ಕೇಳ್ತಾರೆ. ನೆಕ್ಸ್ಟ್ ಇದರಲ್ಲಿ ಕಲೆ ಮತ್ತು ಸಾಂಸ್ಕೃತಿಕ ಮತ್ತು ಅದ್ರ ಬಗ್ಗೆ ಕೇಳ್ತಾರೆ ಫ್ರೆಂಡ್ಸು. ನಮ್ಮದು ಕಲೆ ಮತ್ತು ನಮ್ಮದು ಸಾಹಿತ್ಯದ ಯಾವ ಇದಾವೆ ಫ್ರೆಂಡ್ಸ್ ಅದ್ರ ಬಗ್ಗೆ ಕೇಳ್ತಾರೆ. ಅದನ್ನು ಬಿಟ್ಟರೆ ಇತಿಹಾಸ ಫ್ರೆಂಡ್ಸ್. ಇತಿಹಾಸದಾಗ ಪ್ರಾಚೀನ ಇತಿಹಾಸ ಮತ್ತು ಆಧುನಿಕ ಇತಿಹಾಸ ಹಿಸ್ಟ್ರಿ ಬಗ್ಗೆ ಕೇಳ್ತಾರೆ ಫ್ರೆಂಡ್ಸ್. ಇದರಲ್ಲಿ ಅಶೋಕನ ಶಿಲಾಶಾಸನಗಳು
ಮೌರ್ಯರು, ಚಂದ್ರಗುಪ್ತ ಮೌರ್ಯರು, ಶಾತವಾಹನರು ಇವ್ರ ಬಗ್ಗೆ ಕೇಳ್ತಾರೆ ಫ್ರೆಂಡ್ಸ್. ಇವ್ರ ಮೇಲೆ ಕೇಳ್ತಾರೆ. ಇದ್ರಾಗ ಭೂಗೋಳಶಾಸ್ತ್ರ ಬಂದು ಕೆಳಗಡೆ ಭೂಗೋಳಶಾಸ್ತ್ರದಾಗ ಇದ್ರ ಮ್ಯಾಗ ಭೂಗೋಳಶಾಸ್ತ್ರದ ಮೇಲೆ ಕ್ವಶನ್ ಕೇಳ್ತಾರೆ ಫ್ರೆಂಡ್ಸ್. ಇದರಲ್ಲಿ ನಾವು ಮೇನ್ ಅಂದ್ರೆ ಮ್ಯಾಪ್ ರೀಡಿಂಗ್ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಇರುತ್ತೆ ಫ್ರೆಂಡ್ಸ್. ಮ್ಯಾಪ್ ರೀಡಿಂಗ್ ಜಾಸ್ತಿ ಇಂಪಾರ್ಟೆಂಟ್ ಇರುತ್ತೆ. ಮ್ಯಾಪ್ ರೀಡಿಂಗ್ ಮಾಡೋದು ಫ್ರೆಂಡ್ಸ್. ಆಮೇಲೆ ಪೇಪರ್ 2ದಾಗ ಸಂವಿಧಾನ ಮತ್ತು ರಾಜಕೀಯ. ಸಂವಿಧಾನದಾಗ ಆರ್ಟಿಕಲ್ ಬರ್ತಾವೆ ಫ್ರೆಂಡ್ಸ್. ಆರ್ಟಿಕಲ್ ಬಗ್ಗೆ ಗೊತ್ತಿರ್ಬೇಕು ಫ್ರೆಂಡ್ಸ್. ಫಂಡಮೆಂಟಲ್ ರೈಟ್ಸ್ ಬರ್ತಾವೆ, ಮೂಲಭೂತ ಸೌಕರ್ಯಗಳು ಅಂತ ಬರ್ತಾವೆ ಫ್ರೆಂಡ್ಸ್. ಅವ್ರ ಮೇಲೆ ಒಂದು ಸ್ವಲ್ಪ ಕ್ವಶನ್ಸ್ಗಳು ಬರ್ತಾವೆ ಫ್ರೆಂಡ್ಸ್. ಆಯಿತು, ಸರ್ಕಾರದ ಯೋಜನೆಗಳು. ಸರ್ಕಾರಗಳು ಏನು ಯೋಜನೆಗಳನ್ನು ಜಾರಿಗೆ ತಂದಿರ್ತಾರೆ ಫ್ರೆಂಡ್ಸ್. ಇವೇನರ ಗೀಮ್ಗಳು ಮತ್ತು ಇರ್ತಾವಲ್ಲ ಫ್ರೆಂಡ್ಸ್, ಅವ್ರ ಮೇಲೆ ಕೇಳ್ತಾರೆ. ಸಾಮಾಜಿಕ ನ್ಯಾಯ, ಸೋಷಿಯಲ್ ಲಾ ಅಂತೇನು ಕೇಳ್ತಾರೆ ಫ್ರೆಂಡ್ಸ್. ಸೋಷಿಯಲ್ ಬಗ್ಗೆ ಏನು ಮಾಡ್ತಾರೆ ಫ್ರೆಂಡ್ಸ್, ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಬೇಕು. ಅಂತಾರಾಷ್ಟ್ರೀಯ ಸಂಬಂಧಗಳ ಮೇಲೆ ಒಂದಿಷ್ಟು ಕ್ವಶನ್ ಕೇಳ್ತಾರೆ ಫ್ರೆಂಡ್ಸ್. ಅದು ಪೇಪರ್ 3ದಾಗ ಎಕನಾಮಿಕ್ ಬರುತ್ತೆ. ಎಕನಾಮಿಕ್ಸ್ನ ಪಂಚವಾರ್ಷಿಕ ಯೋಜನೆಗಳು ಮೇಲೆ ಕೇಳ್ತಾರೆ ಫ್ರೆಂಡ್ಸು. ಅವ್ರ ಮೇಲೆ ಒಂದು ಸ್ವಲ್ಪ ಇದು ಮಾಡಿ. ಲಾಸ್ಟ್ ಪೇಪರ್ GS ಪೇಪರ್ 4ದಾಗ ಎಥಿಕ್ಸ್ ಮೇಲೆ ಕೇಳ್ತಾರೆ ಫ್ರೆಂಡ್ಸ್. ನೀತಿ ಮೌಲ್ಯಗಳು ಮತ್ತು ಪ್ರಾಮಾಣಿಕತೆ ಅವ್ರ ಮೇಲೆ ಒಂದಿಷ್ಟು ಕೇಳ್ತಾರೆ ಫ್ರೆಂಡ್ಸ್. ಮತ್ತು ಭಾವನಾತ್ಮಕ ಮತ್ತು ಬುದ್ಧಿವಂತಿಕೆ ಮೇಲೆ ಕೇಳ್ತಾರೆ ಫ್ರೆಂಡ್ಸ್. ಲಾಸ್ಟ್ ಬಂದು ಆಪ್ಷನಲ್. ನೀವು ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇರುತ್ತೆ ಅದ್ರ ಮೇಲೆ ಒಂದು ಟಾಪಿಕ್ ಚೂಸ್ ಮಾಡ್ಕೊಂಡು ಆ ಟಾಪಿಕ್ ಮೇಲೆ ನೀವು ವರ್ಕ್ ಮಾಡೋದಿರುತ್ತೆ ಫ್ರೆಂಡ್ಸ್. ಒಟ್ಟು ಟೋಟಲ್ ಇವು ಅದರಲ್ಲಿ ಪ್ರಿಲಿಮ್ಸಲ್ಲಿ ಕ್ವಾಲಿಫೈ ಪೇಪರ್ ಬರ್ತವೆ ಫ್ರೆಂಡ್ಸ್. ಪೇಪರ್ 1, ಪೇಪರ್ 2. ಅದನ್ನು ಬಿಟ್ಟು ಮೇನ್ಸ್ದಾಗ ಮತ್ತೆ ಒಳ್ಳೆ ಕ್ವಾಲಿಫೈ ಪೇಪರ್ 2 ಬರ್ತಾವೆ ಫ್ರೆಂಡ್ಸ್. ಕ್ವಾಲಿಫೈ ಪೇಪರ್ 1, ಪೇಪರ್ 2 ಬಿಟ್ಟ ಮೇಲೆ ನೆಕ್ಸ್ಟ್ ಅದನ್ನು ಬಿಟ್ಟಿದ ಮೇಲೆ 9 ಪೇಪರ್ ಇವೆಲ್ಲ ಎಸ್ಸೆ ರೈಟಿಂಗ್ ಇವೆಲ್ಲ ಬರ್ತಾವೆ ಫ್ರೆಂಡ್ಸ್. ಒಟ್ಟು ಟೋಟಲ್ 9 ಪೇಪರ್ಸ್ ಕ್ವಾಲಿಫೈ ಪೇಪರ್ 2 ಇರ್ತವೆ ಫ್ರೆಂಡ್ಸ್. ಅದನ್ನು ಬಿಟ್ಟರೆ 9 ಪೇಪರ್ ಇದಾವೆ ಫ್ರೆಂಡ್ಸ್. ಇಷ್ಟಿದೆ ಫ್ರೆಂಡ್ಸ್. ಇವ್ರ ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಕರೆಂಟ್ ಅಫೇರ್ಸ್ ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಕರೆಂಟ್ ಅಫೇರ್ಸು ಮತ್ತು ಕ್ವಶನ್ ಪೇಪರ್ ಒಂದು ಸ್ವಲ್ಪ ರಿವಿಷನ್ ಮಾಡಿ ಫ್ರೆಂಡ್ಸ್ ಡೈಲಿ. ಇನ್ನೂ ಯಾವ ಟಾಪಿಕ್ ಮೇಲೆ ಒಂದು ಸ್ವಲ್ಪ ಇರುತ್ತೆ ಫ್ರೆಂಡ್ಸ್, ಆ ಟಾಪಿಕ್ ಮೇಲೆ ಹೆಚ್ಚಿಗೆ ನೋಟ್ಸ್ ಮಾಡ್ಕೊಳ್ಳಿ ಮತ್ತು ರಿವಿಷನ್ ಮಾಡಿ. ಮತ್ತು ಇವು ಕರೆಂಟ್ ಅಫೇರ್ಸ್ ಮೇಲೆ ಒಂದು ಸ್ವಲ್ಪ ಇದು ಮಾಡಿ. ಮೆಂಟಲ್ ಎಬಿಲಿಟಿ ಟಾಪಿಕ್ಸನ್ನು ಬಿಡಿಸೋದು, ಕಂಟಿನ್ಯೂ ಮೆಂಟಲ್ ಎಬಿಲಿಟಿ ಟಾಪಿಕ್ ಒಂದು ಬಿಡಿಸೋದು ಒಂದು ಸ್ವಲ್ಪ ಕಲ್ತ್ಕೊಳ್ಳಿ ಫ್ರೆಂಡ್ಸ್. ಅದರ ಮೇಲೂ 10ರಿಂದ 15 ಕ್ವಶನ್ ಬರ್ತಾವೆ ಫ್ರೆಂಡ್ಸ್. ಮೆಂಟಲ್ ಎಬಿಲಿಟಿ ಮೇಲೆ ಒಂದು ಸ್ವಲ್ಪ ಫೋಕಸ್ ಮಾಡ್ಕೊಂಡು ಇದು ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಯಾರ್ಯಾರು ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಫ್ರೆಂಡ್ಸ್.